ನಮಸ್ಕಾರ ಆತ್ಮೀಯ ಭಾವಿ ಅಗ್ನಿವೀರರೇ. ಬಹಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ನಮ್ಮ ವಿಡಿಯೋಗೆ. ಏಕೆಂದರೆ ಮಂಗಳೂರು ಏರದಿಂದ ಸೆಕೆಂಡ್ ಲಿಸ್ಟ್ ಮಾಡ್ತಾರೋ ಇಲ್ಲೋ ಹೇಳಿ ಸರ್ ಅಂತ ಹೇಳಿದ ಬಹಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು. ನಿನ್ನೆ ದಿವಸ ಕಮೆಂಟ್ ಮಾಡಿದರು, ಇವತ್ತು ಬೆಳಗಿನ ವಿಡಿಯೋಕ್ಕೂ ಸಹಿತ ಕಮೆಂಟ್ ಮಾಡಿದರು. ಸರ್ ಬೆಂಗಳೂರು ಯಾರು ತೊಗೊಂಡಾರ, ಮಂಗಳೂರು ಯಾರು ತೊಗೋತಾರೋ ಇಲ್ಲ ಅಂತ ಹೇಳಿದ ಅಭ್ಯರ್ಥಿಗಳೇ, ನಿಮಗೆ ಸಿಹಿ ಸುದ್ದಿಯನ್ನು ನಾನು ಈಗ ತಿಳಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಿಮಗೇನು ಗೊತ್ತಿರಲ್ಪ ಅಂದ್ರೆ, ಈಗಾಗಲೇ ಬೆಂಗಳೂರು ಯಾರದಿಂದ ಎಕ್ಸಾಮ್ ಪಾಸಾಗಿ ನೆಕ್ಸ್ಟ್ ಫಿಸಿಕಲ್ ಮೆಡಿಕಲ್ ಆಗಿ ಅಂತಿಮ ಮೆರಿಟಾಗಿ ಫೈನಲ್ ಲಿಸ್ಟನ್ನು ಮಾಡಿದರು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಸಹಿತ ಹೋಗಿ ತಮ್ಮ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ನಂತರ ಏನಪ್ಪ ಅಂದ್ರೆ ಅವ್ರಿಗೆ ಯಾವ್ಯಾವ ಸೆಂಟರ್ ಅನ್ನೋದು ಸಹಿತ ಅಲಾಟ್ಮೆಂಟ್ ಮಾಡಿ ಅವ್ರಿಗೆ ಈಗಾಗಲೇ ಯಾವ ದಿನಾಂಕಕ್ಕೆ ನೀವು ಜಾಯಿನ್ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡಿದರು. ನಂತರ ಏನಾಯ್ತಪ್ಪ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಲಿಸ್ಟನ್ನು ಬಿಟ್ಟರು. ಸೆಕೆಂಡ್ ಲಿಸ್ಟ್ ಯಾವ ರೀತಿ ಬಿಡ್ತಾರೆ ಅಂದರೆ, ಅಭ್ಯರ್ಥಿಗಳು ಭಾಳಷ್ಟು ಜನ ಕೇಳ್ತಾರೆ, ಸರ್ ಸೆಕೆಂಡ್ ಲಿಸ್ಟ್ ಅದನ್ನ ಮಾಹಿತಿ ಕೊಡ್ರಿ, ಸೆಕೆಂಡ್ ಲಿಸ್ಟ್ ಏನು ಬಂದದ್ದು ಕಳಿಸ್ರಿ ಅಂತಾರೆ. ಆ ರೀತಿ ಕಳ್ಸೋಕೆ ಬರೋಂಗಿಲ್ಲ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ನಿಮಗೆ ವಿದ್ಯಾರ್ಥಿಗಳಿಗೆ ನೇರವಾಗಿ ಏನು ಮಾಡ್ತಾರೆ ಅಂದ್ರೆ ಫೋನ್ ಮುಖಾಂತರ ಹೇಳಿದ್ರು. ಅದೇ ರೀತಿಯಾಗಿ ಅವ್ರ ಇಮೇಲ್ಗೆ ನೀವು ಸೆಲೆಕ್ಟ್ ಆಗಿರಿ ಅಂತ ಹೇಳಿಸಿಂದ ಅವ್ರಿಗೆ ಮೆಸೇಜನ್ನು ಕಳಿಸಿದರು. ಅದೇ ರೀತಿಯಾಗಿ ಭಾಳಷ್ಟು ಜನ ಅಭ್ಯರ್ಥಿಗಳು ಹೋಗಿ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಅದೇ ರೀತಿಯಾಗಿ ಅವ್ರಿಗೆ ಈಗಾಗಲೇ ಸೆಂಟರ್ಗಳನ್ನು ಸಹಿತ ತಿಳಿಸಿದ್ದಾರೆ, ಯಾವ ಸೆಂಟ್ರಿಗೆ ಹೋಗ್ಬೇಕಂತ. ನಮ್ಮ ಅಭ್ಯರ್ಥಿಗಳು ಸಹಿತ ಹೋಗಿ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಅಭ್ಯರ್ಥಿ ನಿನ್ನೆ ದಿವಸನ ಸಹಿತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವ್ರಿಗೂ ಜಾಯ್ನಿಂಗ್ ಡೇಟ್ ಇದೆ, ತಿಂಗಳು 28 ತಾರೀಕು ಜಾಯ್ನಿಂಗ್ ಡೇಟನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಇನ್ನೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರು ಯಾರದಿಂದ ಒಟ್ಟು ಎಷ್ಟು ಜನ ಸೆಕೆಂಡ್ ಲಿಸ್ಟ್ನೇ ತೊಗೊಂಡಾರಂದ್ರೆ 23 ಜನ ಸೆಕೆಂಡ್ ಲಿಸ್ಟ್ನೇ ತೊಗೊಂಡಾರ. 23 ಜನ ಸೆಕೆಂಡ್ ಲಿಸ್ಟ್ನೇ ತೊಗೊಂಡಾರ. 23 ಜನ ಯಾವ ರೀತಿ ತೊಗೊಂಡಾರಪ್ಪ ಅಂದ್ರೆ, ಈ ಸಲ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರು ಪ್ಯಾರಾ ರೆಜಿಮೆಂಟ್ನವರು ಮೆಸೇಜನ್ನು ಕಳಿಸಿ ಪ್ಯಾರಾ ರೆಜಿಮೆಂಟ್ಗೆ ಆಯ್ಕೆಯನ್ನು ಮಾಡಿಕೊಂಡ್ರು. ಅದೇ ರೀತಿಯಾಗಿ ಬೆಂಗಳೂರು ಯಾರದಿಂದ ಒಟ್ಟು ಪ್ಯಾರಾ ರೆಜಿಮೆಂಟ್ಗೆ ಎಷ್ಟು ಜನ ಆಯ್ಕೆ ಆದ್ರಂದ್ರೆ 17 ಜನ ಅಭ್ಯರ್ಥಿಗಳು ಪ್ಯಾರಾ ರೆಜಿಮೆಂಟ್ಗೆ ಆಯ್ಕೆ ಆದರು. ನಂತರ ಇನ್ನೊಂದು ಏನಾಯ್ತಪ್ಪ ಅಂದರೆ ಇನ್ನು 6 ಜನ ಅಭ್ಯರ್ಥಿಗಳು ಅಲ್ಲಿ ಬರಲಿಲ್ಲ. ಅಂದ್ರೆ ಅವ್ರು ಪಾಸ್ ಆದಂಥ ಅಭ್ಯರ್ಥಿಗಳು ನಮ್ಗೆ ಆರ್ಮಿ ಬೇಡ ಅಂತ ಬಿಟ್ಟರು ಅವರು. ಅಂಥ ಅಭ್ಯರ್ಥಿಗಳು ಅಂದರೆ ಟೋಟಲಾಗಿ ಎಷ್ಟಂದರೆ 23 ಜನ ಅಭ್ಯರ್ಥಿಗಳಿಗೆ ಸೆಕೆಂಡ್ ಲಿಸ್ಟನ್ನು ಬಿಟ್ಟರು. ಅದೇ ರೀತಿಯಾಗಿ ಅವರಿಗೆ ಮೆಸೇಜನ್ನು ಕಳಿಸಿದ್ದಾರೆ, ಫೋನ್ ಮುಖಾಂತರ ಹೇಳಿದ್ದಾರೆ. ಆ ಅಭ್ಯರ್ಥಿಗಳು ಹೋಗಿ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ಗಳು ಸಹಿತ ವೆರಿಫಿಕೇಷನ್ ಮಾಡಿಕೊಂಡು ನೆಕ್ಸ್ಟ್ ಜಾಯ್ನಿಂಗ್ ಡೇಟನ್ನು ಸಹಿತ ಈಗಾಗಲೇ ಅವ್ರಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ತಪ್ಪಿದ್ದು ಅಂದರೆ ಅವ್ರಿಗೆ 2 ದಿನ 3 ದಿನ ಟೈಮ್ ಕೊಟ್ಟು ಡಾಕ್ಯುಮೆಂಟನ್ನು ಸರಿ ಮಾಡಲಿಕ್ಕೆ ಸಹಿತ ಅವಕಾಶನ ನೀಡಿದ್ದಾರೆ. ಇದು ಬೆಂಗಳೂರು ಯಾರದಿಂದ ಒಟ್ಟು ಸೆಕೆಂಡ್ ಲಿಸ್ಟ್ನಾಗ ಎಷ್ಟು ತೊಗೊಂಡಾರಂದ್ರೆ 23 ಜನ ತೊಗೊಂಡಾರೆ, ನಿಮ್ಗೆ ಗೊತ್ತಿರಲಿ. ಅದೇ ರೀತಿಯಾಗಿ ಮಂಗಳೂರು ಯಾರದಿಂದ ತೊಗೋತಾರೋ ಇಲ್ಲೋ ಸರ್ ಅಂತೇಳಿ ಭಾಳ ಜನ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳಿಗೆ ಖಂಡಿತವಾಗಿ ತೊಗೋತಾರೆ. ಯಾಕೆ ತೊಗೋತಾರೆ ಅಂದ್ರೆ ಮಂಗಳೂರು ಯಾರದಿಂದ ಸಹಿತ ಪ್ಯಾರಾ ರೆಜಿಮೆಂಟ್ಗೆ ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಇನ್ನೂ ನಿಖರವಾಗಿ ನನಗೆ ಮಾಹಿತಿ ಸಿಕ್ಕಿಲ್ಲ. ಆ ಎಷ್ಟು ಜನ ಪ್ಯಾರಾ ಮಿಲಿಟ್ರಿ ರೆಜಿಮೆಂಟ್ಗೆ ಆಯ್ಕೆಯಾಗಿದ್ದಾರಲ್ಲ ಅಷ್ಟು ಜನರನ್ನು ಸೆಕೆಂಡ್ ಲಿಸ್ಟ್ನಲ್ಲಿ ಮತ್ತೆ ಕಾಲ್ಫಾರ್ ಮಾಡಿ ತೊಗೋತಾರೆ. ಮಂಗಳೂರು ಯಾರದಿಂದನೂ ಸಹಿತ ಸೆಕೆಂಡ್ ಲಿಸ್ಟಿಗೆ ನಿಮ್ಗೆ ನಿಮ್ಮ ಮೇಲಿಗೆ ಮೆಸೇಜ್ ಬರ್ತದೆ. ಅದೇ ರೀತಿಯಾಗಿ ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಕಾಯ್ತಾ ಇರಿ ಅಭ್ಯರ್ಥಿಗಳೇ. ಯಾಕಂದರೆ ನಿಮಗೂ ಒಂದು ಅವಕಾಶ ಇದೆ. ಬೆಂಗಳೂರಿಗಿಂತ ಮಂಗಳೂರು ಯಾರದಿಂದ ಪ್ಯಾರಾ ರೆಜಿಮೆಂಟ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗ್ಯಾರ. ಆ ಎಷ್ಟು ಜನ ಅಭ್ಯರ್ಥಿಗಳು ಆಯ್ಕೆಯಲ್ಲಿ ಅಂದರೆ ಹೆಂಗಿರ್ತದಪ್ಪ ಅಂದ್ರೆ, ಪ್ಯಾರಾ ರೆಜಿಮೆಂಟನ್ನು ಅವರು ಕಾಲ್ಫಾರ್ ಮಾಡಿ ಎಕ್ಸಾಮ್ ನಡೆಸಿ ಫಿಸಿಕಲ್ ಮೆಡಿಕಲ್ ಮಾಡಿ ತುಂಬುವುದಿಲ್ಲ. ಇದೇನು ARಗಳಿಂದ ಏನು ನಡೀತದೆ ರ್ಯಾಲಿ, ಈ ರ್ಯಾಲಿಯಲ್ಲಿ ಎಕ್ಸಲೆಂಟ್ ಯಾರು ಹೊಡೆದಿರ್ತಾರೆ ಅಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಆಮೇಲೆ ಸಿಲೆಕ್ಷನ್ ಮಾಡಿ ಅವ್ರನ್ನ ಪ್ಯಾರಾ ರೆಜಿಮೆಂಟ್ಗೆ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಈ ಸಲ ಬೆಂಗಳೂರು ಯಾರದಿಂದ 17 ಜನ ಪ್ಯಾರಾ ರೆಜಿಮೆಂಟ್ಗೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಮಂಗಳೂರು ಯಾರದಿಂದ ಸಾಕಷ್ಟು ಜನ ಅಭ್ಯರ್ಥಿಗಳು ಪ್ಯಾರಾ ರೆಜಿಮೆಂಟ್ಗೆ ಆಯ್ಕೆಯಾಗಿದ್ದಾರೆ. ಪ್ಯಾರಾ ರೆಜಿಮೆಂಟ್ಗೆ ಎಷ್ಟು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಷ್ಟು ಜನರನ್ನು ಮತ್ತು ಸೆಕೆಂಡ್ ಲಿಸ್ಟ್ ಕರೆದು ಅಲ್ಲಿ ನಿಮ್ಮನ್ನು ಸಹಿತ ತೆಗೆದುಕೊಳ್ತಾರೆ. ಅಭ್ಯರ್ಥಿಗಳೇ, ಯಾರು ಚೆನ್ನಾಗಿ ಪರೀಕ್ಷೆಯನ್ನು ಮಾಡಿದಿರಿ, ಅದೇ ರೀತಿಯಾಗಿ ಫಿಸಿಕಲ್ ಎಕ್ಸಲೆಂಟ್ ಮಾಡಿದಿರಿ ಅಂಥ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ಸಿಗುವಂಥ ಚಾನ್ಸ್ ಅದ. ಆದ್ದರಿಂದ ನಿಮ್ಮ ಇಮೇಲನ್ನು ಚೆಕ್ ಮಾಡ್ತಾಯಿರಿ. ಮತ್ತೇನಾದರೂ ಮಾಹಿತಿ ಸಿಕ್ಕರೆ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ಇನ್ನೂ ಬಿಟ್ಟಿಲ್ಲ ಮಂಗಳೂರು ಯಾರದಿಂದ, ಇನ್ನು ಬಿಡ್ತಾರೆ. ಇನ್ನು 2-3 ದಿನದಲ್ಲಿ ಅವ್ರಿಗೂ ಸಹಿತ ಬಿಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬೆಳಗಾವಿ ಯಾರದು ಅಭ್ಯರ್ಥಿಗಳಿಗೆ ಈಗಾಗಲೇ ಶಾರ್ಟ್ ಲಿಸ್ಟನ್ನು ಕಳಿಸಿದ್ದಾರೆ. ಅದೇ ರೀತಿಯಾಗಿ ಡೇಟ್ ಸಹಿತ ಫಿಕ್ಸ್ ಆಗಿದೆ, ಆರ್ಮಿ ರ್ಯಾಲಿ ಡೇಟ್ ಸಹಿತ ಫಿಕ್ಸ್ ಆಗಿದೆ. ಅದೇ ರೀತಿಯಾಗಿ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡ್ ಕೆಳಗಡೆ ಅಲ್ಲಿ ಏನು ಬಿಟ್ಟಾರಪ್ಪ ಅಂದ್ರೆ ಒಂದು ಅಪ್ಡೇಟ್ ಫಾರ್ಮನ್ನು ಬಿಟ್ಟಾರೆ. ಆ ಫಾರ್ಮನ್ನು ತೆಗೆದುಕೊಂಡು ಒಂದು ಬಾಂಡ್ ಮೇಲೆ ಟೈಪ್ ಮಾಡಿ ನೋಟ್ರಿ ಅವ್ರ ಹತ್ರ ಸಹಿ ಮಾಡಿಸಿ ತೆಗೆದುಕೊಂಡು ಹೋಗಿ. ಅದೇ ರೀತಿಯಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಏನೇನು ಡಾಕ್ಯುಮೆಂಟ್ ತರಬೇಕು ಅಂತೇಳಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಾರೆ. ಆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಅದ್ರ ಜೊತೆ ಜೆರಾಕ್ಸ್ ಸೆಟ್ ಅಂದರೆ 3 ಸೆಟ್ ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋಗಬೇಕು. ಇನ್ನೂ ಟೈಮ್ ಅದ ನಿಮ್ಗೆ ಡಾಕ್ಯುಮೆಂಟ್ಗಳನ್ನು ಹೊಂದಾಣಿಕೆ ಮಾಡಲಿಕ್ಕೆ, ಒಳ್ಳೆಯ ಅವಕಾಶದ ತಯಾರಾಗಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಬೆಳಗಾವಿ ಯಾರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ
ಫಿಸಿಕಲ್ಗಾಗಿ ಪ್ರವೇಶ ಪ್ರಾರಂಭವಾಗಿದೆ. ಅಭ್ಯರ್ಥಿಗಳೇ, ನೀವು ಗೊತ್ತಿರಲಿ ನಿಮ್ಗೆ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರತಿಯೊಂದು ರೌಂಡಿಗೆ ಟೈಮ್ ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಪುಲಪ್ಸ್ ತೆಗೆಸ್ತೀವಿ. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ, ಅದೇ ರೀತಿಯಾಗಿ ಲಾಂಗ್ ಜಂಪ, ಆರ್ಮಿ ಸಿಲೆಕ್ಷನ್ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅದೇ ರೀತಿನ ನಮ್ಮಲ್ಲಿ ನಾವು ತರಬೇತಿಯನ್ನು ನೀಡ್ತೀವಿ. ನಮ್ಮ ತರಬೇತಿ ಸೆಂಟ್ರಿಗೆ ನೀವು ಬಂದ್ರಪ್ಪ ಅಂದ್ರೆ ನೀವು ಸಿಲೆಕ್ಷನ್ ಆಗೋದು ಬಿಡೋದು ಇಲ್ಲೇ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ, ಒಂದು ಒಳ್ಳೆಯ ಅವಕಾಶ ಅದ. ಆದ್ದರಿಂದ ಯಾರಾದರೂ ತರಬೇತಿ ಬರೋರಿದ್ರೆ ನಿಮ್ಮ ಫ್ರೆಂಡ್ಸ್ ಇದ್ದರೂ ಸಹಿತ ಕಳಿಸ್ಕೊಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ SSC GD ಹುದ್ದೆಗಳಿಗೂ ಸಹಿತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅಂಥ ಅಭ್ಯರ್ಥಿಗಳು ಸಹಿತ ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ಬೋದು. ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು, ಅದು ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಅಗ್ನಿವೀರ ಆರ್ಮಿ ಬಗ್ಗೆ ನಾನು ಪ್ರತಿಯೊಂದು ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಸಿಕೊಡ್ತಾ ಇರ್ತೀನಿ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೇ ನಿಮ್ಮ ಸ್ನೇಹಿತರಿಗೆ, ಮಂಗಳೂರು ಯಾರದಿಂದ ಪರೀಕ್ಷೆ ಬರೆದಂಥ ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ, ಹಾಗೆ ಮುಂದೆ ಹೊಸದಾಗಿ ಸೇರುವಂಥ ಅಭ್ಯರ್ಥಿಗಳು ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಸಹಿತ ಮಾಹಿತಿ ಸಿಗ್ತದೆ. ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ಮಾಹಿತಿಯನ್ನು, ಕನ್ನಡದಲ್ಲಿ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು 1,35,000ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಮತ್ತು ಪಾಲಕರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ನಿಮಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ, ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್, ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.